ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕಂಟೆಂಟ್ ಸ್ವಿಚ್ ಮಾಡಲಿಕ್ಕಿದ್ದೀನಿ. ಅನಿಮೆ ಬೇಕಾ ಸೀರಿಯಲ್ ಬೇಕಾ ಅಂತ ನೀವು ವೋಟಿಂಗ್ ಮಾಡಬೇಕು. ಸೊ ನೀವು ಪೋಸ್ಟಲ್ಲಿ ಹೋಗಿ ವೋಟ್ ಮಾಡಿದರೆ ಆಯಿತು. ಓಕೆ, ಈಗ ಪಾಯಿಂಟಿಗೆ ಬರೋಣ. ಇವತ್ತು ನಾನು 10 ವರ್ಸ್ಟ್ ಲೀಡಿಂಗ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಲಿಕ್ಕಿದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅವ್ರಿಗೆ. ಐ ಥಿಂಕ್ ಕೆಲವು ಲೀಡಿಂಗ್ ಹೀರೋಯಿನ್ಗಳನ್ನು ಕೂಡ ಈ ಒಂದು ಲಿಸ್ಟಲ್ಲಿ ಇಟ್ಟಿದ್ದೀನಿ ನಾನು. ಸೊ ಲೆಟ್ ಸ್ಟಾರ್ಟ್. ನಂಬರ್ 10 ನಾನು ಇಟ್ಟಿದ್ದೀನಿ ಪೂರ್ವಿ ಫ್ರಮ್ ಪುಣ್ಯವತಿ. ಸೀರಿಯಸ್ಲಿ ಗೈಸ್, ಈ ಹುಡುಗಿ ಏನು ಮಾಡ್ತಾ ಇದ್ದಾಳೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ತನ್ನ ಅಕ್ಕನ ಜೀವನನೇ ಹಾಳು ಮಾಡಲಿಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಆ ಒಂದು ಡೈಲಾಗ್ಸ್ ಆಗಿರ್ಬೋದು, ಅವಳದ್ದು ನೋಟ ಆಗಿರ್ಬೋದು, ತುಂಬಾ ಜಸ್ಟ್ ವಿಯರ್ಡ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಈ ಸೀರಿಯಲ್ ಏನಿದೆ ಪುಣ್ಯವತಿ, ಈ ಸೀರಿಯಲ್ಲೇ ಪ್ರಾಬ್ಲಮೆಟಿಕ್ ಸೀರಿಯಲ್ ಗೈಸ್. ಏನೇ ಹೇಳಿ ಈ ಸೀರಿಯಲ್ ತುಂಬ ಜಾಸ್ತಿ ವರ್ಸ್ಟ್ ಇದೆ. ಆ್ಯಂಡ್ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಚಾನಲಲ್ಲಿ. ನಂಬರ್ 9 ಸೀನಾ ಫ್ರಮ್ ಅಣ್ಣಯ್ಯ. ನೋಡಿ, ಈ ಒಂದು ಕ್ಯಾರೆಕ್ಟರ್ ಕಾಮಿಡಿ ಕ್ಯಾರೆಕ್ಟರ್. ಸೀನಾ ಮತ್ತು ಸೀನಾ ಹೆಂಡತಿ ಏನಿದ್ದಾರೆ ಗುಂಡು, ಅವರಿಬ್ಬರ ಮಧ್ಯೆ ಏನೋ ಕಾನ್ವರ್ಸೇಷನ್ ತುಂಬ ಜಾಸ್ತಿ ಫನ್ ಇರುತ್ತೆ. ಅದರ ಒಂದು ಬೇರೆ ಸೈಡ್ ನೋಡೋದಾದರೆ ಈ ಸೀರಿಯಲಲ್ಲಿ ಇವರು ಅಫೇರ್ ಅಂತೂ ಇಟ್ಕೊಂಡಿದ್ದಾರೆ ಪಿಂಕಿ ಜೊತೆ, ಮದುವೆ ಆದಮೇಲೆ ಕೂಡ. ಆ್ಯಂಡ್ ನನಗೆ ಇದು ಇಷ್ಟನೇ ಆಗಿಲ್ಲ. ಆ್ಯಂಡ್ ಮೇನ್ ಕ್ಯಾರೆಕ್ಟರ್ ಆಗಿದ್ದ ಇವರು ಆ ರೀತಿ ಅಫೇರ್ ಇಟ್ಕೋಬಾರ್ದಿತ್ತು. ಸ್ವಲ್ಪ ಅಂದರೆ ನೈಸ್ ಕ್ಯಾರೆಕ್ಟರ್ ತೋರಿಸ್ಬೇಕಿತ್ತು ಅಂತ. ಆ್ಯಂಡ್ ಇನ್ನೊಂದು ಸೈಡ್ ಅವರ ಹೆಂಡತಿ ತುಂಬಾ ಪಾಪದವರು, ನಾವು ರಿಲೇಟ್ ಮಾಡ್ಕೋತೀವಿ. ಆ್ಯಂಡ್ ತುಂಬ ಜಾಸ್ತಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಇನ್ನೊಂದು ಕ್ಯಾರೆಕ್ಟರ್ ಇದೆ ಈ ಒಂದು ಸೀರಿಯಲಲ್ಲಿ, ಅವರು ಕೂಡ ಸ್ವಲ್ಪ ವಿಲನ್ ಟೈಪ್ ವೈಬ್ ಕೊಡ್ತಾರೆ. ಬಟ್ ಅವರು ತನ್ನ ಹೆಂಡತಿಗೆ ಮೋಸ ಮಾಡಿಲ್ಲ. ಆ್ಯಂಡ್ ಮದುವೆಗಿಂತ ಹಿಂದೆನೂ ಕೂಡ ಅವರು ಲೈಕ್ ರತ್ನ ಕ್ಯಾರೆಕ್ಟರ್ಗೆ ಜಾಸ್ತಿ ಅಬ್ಸೆಸ್ ಆಗಿರ್ತಾರೆ. ಸೊ ನೀವು ನೋಟಿಸ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ ನನಗೆ, ಸ್ಟಾರ್ಟಿಂಗಿಂದನೂ ರತ್ನನ ಪಡಿಬೇಕಂತಲೇ ಕೆಲಸ ಮಾಡ್ತಿರೋದು. ಅವರು ಆ ಥರ ಇಲ್ಲದಿದ್ದರೆ ಸೀನಾ ಜೊತೆ ರತ್ನನ ಮದುವೆ ಆಗ್ತಿತ್ತು, ನೀವು ಕರೆಕ್ಟಾಗಿ ಸ್ಟೋರಿ ನೋಡಿದರೆ. ಎನಿವೇಸ್, ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. 8 ಇರ್ತಿದ್ದೀನಿ ಪದ್ಮಿನಿ ಪುಣ್ಯವತಿ ಸೀರಿಯಲಿಂದ. ನೋಡಿ, ಈ ಸೀರಿಯಲಲ್ಲಿ ಇರೋ ಎಲ್ಲ ಕ್ಯಾರೆಕ್ಟರ್ಸ್ ಆ್ಯಂಡ್ ಒಟ್ರಾಶಿ ಹೇಳೋದಾದರೆ ಸ್ಟೋರಿ ತುಂಬ ಜಾಸ್ತಿ ವರ್ಸ್ಟ್ ಇದೆ. ಸೊ ಹಾಗಾಗಿ ಕ್ಯಾರೆಕ್ಟರ್ ಕೂಡ ವರ್ಸ್ಟೇ ಮಾಡುತ್ತೆ. ಪದ್ಮಿನಿ ನನಗೆ ಯಾಕೆ ಇಷ್ಟ ಇಲ್ಲ ಅಂದರೆ, ಅವಳು ಡ್ಯಾನ್ಸ್ ಮಾಡಲಿಕ್ಕೆ ತನ್ನ ಮದುವೆ ಬಿಟ್ಟು ಹೋಗ್ತಾಳೆ. ಆಮೇಲೆ ಮದುವೆ ಆದಮೇಲೆ ಅದರ ಬಗ್ಗೆ ಅವಳು ಮಾತಾಡೋದೇ ಇಲ್ಲ, ಅದರದ್ದು ಏನು ಕಥೆನೂ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಈ ಒಂದು ಸೀರಿಯಲ್ ವರ್ಸ್ಟ್ ಅನಿಸಿದ್ದು, ಫಸ್ಟಿಗೆ ಅವಳೇ ತನ್ನ ಗಂಡನನ್ನು ಬಿಟ್ಬಿಡ್ತಾಳೆ. ನೀನು ಪೂರ್ವಿ, ನೀನು ನನ್ನ ಗಂಡನ ಒಪ್ಕೋ, ಹಾಗೆ ಹೀಗೆ ಅಂತ. ಪೂರ್ವಿ ಆವಾಗ ಒಪ್ತಾಳೆ, ಆವಾಗ ತನ್ನ ಗಂಡನ ಬಿಟ್ಕೊಳ್ಳಲ್ಲ. ಅಂದರೆ ಐ ಮೀನ್ ಗಂಡನೂ ಕೂಡ ಆಗಿರಲ್ಲ. ಆ್ಯಂಡ್ ಅದು ನನಗೆ ತುಂಬ ಜಾಸ್ತಿ ವಿಯರ್ಡ್ ಅನಿಸ್ತು ಪದ್ಮಿನಿ ಕ್ಯಾರೆಕ್ಟರ್ ಮೇಲೆ. ನಾನು ಇಷ್ಟುವರೆಗೆ ಇಷ್ಟು ಹೇಟ್ ಮಾಡಿಲ್ಲ ಯಾವುದು ಒಂದು ಹೀರೋಯಿನಿಯನ್ನು. ಪದ್ಮಿನಿಯೇ ಫಸ್ಟ್ ನಾನು ಇಷ್ಟು ಹೇಟ್ ಮಾಡಿದ್ದು. ನಂಬರ್ 7 ಆರತಿ ಫ್ರಮ್ ಗಟ್ಟಿಮೇಳ. ಎಲ್ಲರೂ ಈಗ ಶಾಕಲ್ಲಿರ್ತೀರ. ಆರತಿ ನೋಡಿ ಗೈಸ್, ಸ್ಟಾರ್ಟಿಂಗ್ ಆರತಿ ಕ್ಯಾರೆಕ್ಟರನ್ನು ಗೋಲ್ಡನ್ ಕ್ಯಾರೆಕ್ಟರನ್ನು ಮಾಡಿಬಿಟ್ರು. ಆ್ಯಂಡ್ ಆ್ಯಕ್ಟ್ರೆಸ್ ಕೂಡ ನೀವು ನೋಡಿರ್ಬೋದು ಯಾರು ಸೆಲೆಕ್ಟ್ ಮಾಡಿದರು ಅಂತ. ಆಮೇಲೆ ಆ್ಯಕ್ಟರ್ಸ್ ಚೇಂಜ್ ಆದರು, ಕ್ಯಾರೆಕ್ಟರ್ ಕೂಡ ಚೇಂಜ್ ಮಾಡಿಬಿಟ್ರು, ವಿಲನ್ ಮಾಡಿಬಿಟ್ರು. ಆ್ಯಂಡ್ ನನಗೆ ತುಂಬ ಜಾಸ್ತಿ ಡಿಸ್ಟರ್ಬ್ ಅನ್ನಿಸ್ತು ಅವರ ಒಂದು ಸೀನ್ ನೋಡಲಿಕ್ಕೆ. ಲೈಕ್ ಅಮೂಲ್ಯ ಜೊತೆ ವೇದಾಂತ್ ಮದುವೆ ಆದ ತಕ್ಷಣ ಅವ್ರು ಕಾಂಪಿಟೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ವಿಕ್ರಾಂತನ ಪರ್ಫೆಕ್ಟ್ ಮಾಡುವಂಥದ್ದು ಆ್ಯಂಡ್ ವಿಕ್ರಾಂತನ ಆಫೀಸಿಗೆ ಕಳಿಸುವಂಥದ್ದು, ಈ ರೀತಿ ಎಲ್ಲ. ನಂಗೆ ಅದು ನೋಡಲಿಕ್ಕೆ ತುಂಬ ಜಾಸ್ತಿ ವಿಯರ್ಡ್ ಅನಿಸ್ತು. ಲೈಕ್ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಯಾರೆಕ್ಟರ್, ಅವರು ಅಮೂಲ್ಯನ ಅಕ್ಕ. ಆ್ಯಂಡ್ ಸ್ಟಾರ್ಟಿಂಗಿಂದನೂ ಅವ್ರು ತುಂಬ ಜಾಸ್ತಿ ಮೆಚೂರಾಗಿ ಡಿಸಿಷನ್ ತೊಗೋತಾರೆ. ಆ್ಯಂಡ್ ಅವರೇ ಚೈಲ್ಡಿಸ್ಟ್ ಆಗೋದು ತುಂಬಾ ಜಾಸ್ತಿ ವಿಯರ್ಡ್ ಅಲ್ವಾ. ಸೊ ಹಾಗಾಗಿ ನಾನು ಈ ಕ್ಯಾರೆಕ್ಟರ್ನ ಇಟ್ಟದ್ದು. ನಂಬರ್ 6 ಇರ್ತಿದ್ದೀನಿ ನಾನು ಕರ್ಣ ಸೀರಿಯಲ್ನ ನಿಧಿ. ನೋಡಿ, ಈಗಲೂ ಕೂಡ ನೀವು ಶಾಕ್ ಆಗಿದ್ದೀರಾ. ನೋಡಿ, ಈ ಹುಡುಗಿ ಸ್ಟಾರ್ಟಿಂಗ್ ಅಳ್ತಾ ಇದ್ಲು, ನನ್ನ ಕಾಲೇಜಿಂದ ತೆಗ್ದಾಕ್ಬೇಡಿ ಹಾಗೆ ಹಿಂಗೆ ಅಂತ. ಲವ್ ಮಾಡಿದ್ರು, ಮದುವೆ ಕೂಡ ಆದರೂ, ನನಗೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಆದರೆ ನನ್ನ ಒಂದು ಪ್ರಶ್ನೆ ಏನಂದರೆ, ನಿಧಿ ಅವ್ರಿಗೆ ತಂದೆ ತಾಯಿ ಇಲ್ಲ. ಈಗಿನ ಕಾಲದಲ್ಲಿ ಬಡವರು ಡಾಕ್ಟರ್ ಆಗೋದು ತುಂಬ ದೊಡ್ಡ ವಿಷಯ. ಆ್ಯಂಡ್ ನಿಧಿ ಅವರು ಅವರೊಂದು ಡಾಕ್ಟರ್ನ ಒಂದು ಎಜುಕೇಷನ್ ಏನಿದೆ ಅದನ್ನು ಕಂಪ್ಲೀಟೇ ಮಾಡಿಲ್ಲ. ನನಗದು ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತು ಈ ಸೀರಿಯಲ್ ಬಗ್ಗೆ. ಆ್ಯಂಡ್ ಮೇನ್ಲಿ ಕರ್ಣ ಕೂಡ ಸುಮ್ಮನಿದ್ದಾರೆ, ಮನೇಲಿರ್ತೀರ ಅಡುಗೆ ಮಾಡಿಕೊಂಡು ಇದ್ಬಿಡಿ. ಏನಾಗ್ತಾ ಇದೆ ಮಾರೆ ಅಲ್ಲ. ಈಗಿನ ಕಾಲದಲ್ಲಿ ಈ ರೀತಿ ಎಲ್ಲ ಸೀರಿಯಲ್ ಬಂದರೆ ಹುಡುಗಿರು ಏನು ಅನ್ಕೋತಾರೆ ಅಂದರೆ, ಹೋಗುವ ಕಾಲೇಜಿಗೆ ಅಥವಾ ಯೂನಿವರ್ಸಿಟಿಗೆ ಹೋಗುವ, ಅಲ್ಲಿ ಸರ್ ಇರ್ತಾರೆ, ಅವರನ್ನು ಬುಟ್ಟಿಗೆ ಹಾಕೊಳ್ಳೋಣ ಆ್ಯಂಡ್ ಲವ್ ಅಂತ ಹೇಳೋಣ, ಮದುವೆ ಆಗೋಣ, ಮನೇಲಿರೋಣ ಹೌಸ್ ವೈಫಾಗಿ. ಈ ಒಂದು ಕತೆ ಅದೇ ಹೇಳಿದ್ದು. ಎನಿವೇಸ್, ಮುಂದಿನ ಎಪಿಸೋಡಲ್ಲಿ ನೋಡುವ ಏನಾಗ್ತದೆ ಅಂತ. 5 ಇರ್ತಾ ಇದ್ದೀನಿ ನಾನು ಅಪೇಕ್ಷಾ ಫ್ರಮ್ ಅಮೃತಧಾರೆ. ನೋಡಿ, ನನಗೆ ಅದಕ್ಕೆ ಇಷ್ಟ ಆಗಲ್ಲ ಸೀರಿಯಲಲ್ಲಿ ಅಕ್ಕ ತಂಗಿ ಬಂದು ಬಳಗ ಎಲ್ಲ ಒಂದೇ ಮನೆಗೆ ಬರೋದು, ಈ ರೀತಿ ಆಗುತ್ತೆ. ಈ ಸೀರಿಯಲಲ್ಲಿ ಕೂಡ ಅದೇ ಆಗಿದ್ದು, ವಿಲನ್ ಆಗಿಬಿಡ್ತಾಳೆ ಅಪೇಕ್ಷಾ. ಆಮೇಲೆ ನೀವು ಅಪೇಕ್ಷಾನ ತುಂಬ ಜಾಸ್ತಿ ಹೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಮತ್ತೆ ಆ ಕ್ಯಾರೆಕ್ಟರನ್ನು ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ತುಂಬ ಜಾಸ್ತಿ ಹೇಟ್ ಸಿಗ್ತಾ ಇತ್ತು ಆ ರೀತಿ ವಿಲನ್ ಮಾಡಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೂ ಲಾಸ್ಟ್ವರೆಗೆ ಆ ಕ್ಯಾರೆಕ್ಟರ್ ಹಿಂಗಿತ್ತೋ ಹಾಗೆ ತೋರಿಸ್ಬೇಕಿತ್ತು. ನೋಡಿ, ತಂಗಿಗೆ ಗೊತ್ತಿರ್ತದೆ ಚಿಕ್ಕ ವಯಸ್ಸಿಂದ ಯಾರು ಸಾಕಿದ್ದು ಅಂತ. ಆ್ಯಂಡ್ ಒಮ್ಮೆಲೆ ಅಕ್ಕನ ಮನೆ ಬಂದ ತಕ್ಷಣ ತಂಗಿ ಅವಳ ರಿಯಲ್ ಕ್ಯಾರೆಕ್ಟರ್ನ ಮಾಡ್ತು ವಿಲನ್ ಆಗೋದಂದರೆ ಅದಕ್ಕೆ ಅರ್ಥನೇ ಇಲ್ಲ. ಮತ್ತೆ ಕ್ಯಾರೆಕ್ಟರ್ ಸರಿ ಮಾಡಿದರು, ಆದರೂ ಕೂಡ ಆ ಟೈಮಲ್ಲೂ ನಾನು ನಂಬಲಿಕ್ಕೆ ಹೋಗಲೇ ಇಲ್ಲ ಈ ಕ್ಯಾರೆಕ್ಟರ್ ಸರಿಯಾಗಿದೆ ಅಂತ.
ಯಾಕಂದರೆ ಇಂಪ್ರೆಷನ್ ಆ ರೀತಿ ಆಗಿತ್ತು ಈ ಕ್ಯಾರೆಕ್ಟರ್ ಮೇಲೆ. ಓಕೆ, ಈಗ ನಂಬರ್ 4ಗೆ ಹೋಗೋಣ. ನಂಬರ್ 4 ಬಂದುಬಿಟ್ಟು ಜ್ಯೋತಿ ಅಣ್ಣ ತಂಗಿ ಸೀರಿಯಲಿಂದ. ನೋಡಿ, ಈ ಸೀರಿಯಲ್ ನಾನು ತೆಗೆದು ನೋಡಿದಾಗ ಇವ್ರದ್ದು ಮದುವೆ ಆಗಿತ್ತು ಆ್ಯಂಡ್ ಎಷ್ಟು ಇರಿಟೇಟ್ ಮಾಡ್ತು ಈ ಕ್ಯಾರೆಕ್ಟರ್ ಅಂದರೆ, ಲಿಟ್ರಲಿ ಯಾರು ತುಂಬ ಜಾಸ್ತಿ ಇರಿಟೇಟ್. ಹಸ್ಬೆಂಡ್ ತುಂಬಾ ಶಾಂತ ಇರ್ತಾರೆ, ತುಂಬಾ ಜಾಸ್ತಿ ಸಪೋರ್ಟ್ ಮಾಡುವಂಥವ್ರು ಆ್ಯಂಡ್ ತುಂಬ ಜಾಸ್ತಿ ಪಾಪ ಇದ್ದರೂ ಕೂಡ ಈ ಕ್ಯಾರೆಕ್ಟರ್ಗೆ ತನ್ನ ಹಸ್ಬೆಂಡ್ ಮೇಲೆ ಯಾವುದೇ ರೀತಿ ಪ್ರೀತಿ ಇರೋದಿಲ್ಲ ಆ್ಯಂಡ್ ಒಟ್ರಾಶಿ ಕಿರ್ಚೋದು ಆ್ಯಂಡ್ ಏನೇನೋ ಮಾಡ್ತಿದ್ರು, ಲೈಕ್ ವಿಲನ್ಸ್ ಪಾರ್ಟಿಗೆಲ್ಲ ಸಪೋರ್ಟ್ ಮಾಡೋದು ಹಾಗೆಲ್ಲ. ನನಗೆ ತುಂಬ ಜಾಸ್ತಿ ವಿಚಿತ್ರ ಅನ್ನಿಸ್ತು ಕ್ಯಾರೆಕ್ಟರ್. ಬಟ್ ಮತ್ತೆ ಸರಿ ಆಗ್ತಾರೆ, ಹೀರೋಯಿನ್ ಅಲ್ಲ ಆಫ್ಕೋರ್ಸ್, ಬಟ್ ಆದರೂ ಕೂಡ ನನಗೆ ಈ ಸೀರಿಯಲ್ನಲ್ಲಿ ಈ ಒಂದು ಕ್ಯಾರೆಕ್ಟರ್ ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತು. 3 ಇರ್ತಾ ಇದ್ದೀನಿ, ಕಾವೇರಿ ಫ್ರಮ್ ಲಕ್ಷ್ಮೀ ಬಾರಮ್ಮ. ನೋಡಿ, ಈ ಒಂದು ಹೆಂಗಸು ತನ್ನ ಮಗನ ಒಂದು ಆಬ್ಸೆಷನಿಂದ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ಕೀರ್ತಿಯನ್ನು ಸಾಯಿಸ್ತಾರೆ, ಲಕ್ಷ್ಮೀನ ಸಾಯಿಸ್ಲಿಕ್ಕೆ ಹೋಗ್ತಾರೆ, ಯಾರನ್ನು ಬಿಡಲ್ಲ ಈ ಹೆಂಗಸು. ಅಲ್ಲ, ನನಗೆ ಒಂದು ವಿಚಿತ್ರ ಅನಿಸೋದಂದರೆ, ಅವ್ರಿಗೊಬ್ಳು ಮಗಳು ಕೂಡ ಇರ್ತಾಳೆ ಆ್ಯಂಡ್ ಮಗಳ ಬಗ್ಗೆ ಯಾವ ರೀತಿ ಚಿಂತೆ ಕೂಡ ಇರಲ್ಲ. ಆ್ಯಂಡ್ ಈ ಸೀರಿಯಲ್ ನನಗೆ ಓವರಾಲ್ ಇಷ್ಟ ಆಗಿದೆ. ನಾನು ರಿವ್ಯೂ ಕೂಡ ಮಾಡಿದ್ದೀನಿ ಆ್ಯಂಡ್ ಕೆಲವು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಕೂಡ ಮಾಡಿದ್ದೀನಿ. ನಿಮಗೆ ಲಕ್ಷ್ಮೀ ಬಾರಮ್ಮ ಸೀಸನ್ 2ನ ರಿವ್ಯೂ ಬೇಕಿದ್ದರೆ ಚಾನಲ್ ಚೆಕ್ಔಟ್ ಮಾಡಿ ಗೈಸ್, ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ ನಾನು. ನಂಬರ್ 2 ಇರ್ತಿದ್ದೀನಿ ನಾನು, ಸುಶಾಂತ್ ಫ್ರಮ್ ಕಾವ್ಯಾಂಜಲಿ. ನೋಡಿ, ಈ ಒಂದು ಕ್ಯಾರೆಕ್ಟರ್ ನಾನು ಇಷ್ಟು ಟಾಪಲ್ಲಿ ಇಟ್ಟಿದ್ದೆ ಯಾಕಂದರೆ ಇದೊಂದು ಲೀಡಿಂಗ್ ಕ್ಯಾರೆಕ್ಟರ್, ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಕಮೆಂಟ್ ಸೆಕ್ಷನಲ್ಲೂ ಕೂಡ ನೀವು ನೋಡ್ಬೋದು, ಸುಶಾಂತ್ ಕ್ಯಾರೆಕ್ಟರ್ ನನಗೆ ಯಾರೂ ಇಷ್ಟಪಟ್ಟಿಲ್ಲ. ಓಕೆ, ಈಗ ಪಾಯಿಂಟ್ ಬರೋಣ. ಕಾವ್ಯ ಮತ್ತು ಇವನು ತುಂಬ ಜಾಸ್ತಿ ಇಷ್ಟಪಡ್ತಾ ಇರ್ತಾರೆ, ಓಕೆನಾ, ಸ್ಟಾರ್ಟಿಂಗ್. ಬಟ್ ಸುಶಾಂತ್ಗೆ ಒಮ್ಮೆನೇ ಅಂಜಲಿ ಇಷ್ಟ ಆಗ್ತಾಳೆ ಆ್ಯಂಡ್ ಮದುವೆ ದಿನ ಏನು ಮಾಡ್ತಾನೆ, ಹೇಳಿಬಿಡ್ತಾನೆ ನನಗೆ ಅಂಜಲಿ ಇಷ್ಟ, ಕಾವ್ಯ ಇಷ್ಟ ಇಲ್ಲ ಅಂತ. ಸೀರಿಯಸ್ಲಿ ಅವ್ನು ಮದುವೆ ದಿನ ಹೇಳ್ತಾನೆ ಆ್ಯಂಡ್ ಕಾವ್ಯಗೆ ಎಷ್ಟು ಬೇಜಾರಾಗಿರ್ಬೋದು. ಅಫ್ಕೋರ್ಸ್ ಸುಶಾಂತ್ ಮೇಲೆ ಬೇಜಾರು ಇರ್ತದೆ ಆ್ಯಂಡ್ ಅಂಜಲಿ ಮೇಲೆ ಅವಳು ಬೇಜಾರು ಪಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನೀವು ಸೀರಿಯಲ್ ನೋಡಿ, ತುಂಬಾ ಜಾಸ್ತಿ ಚೆನ್ನಾಗಿದೆ ಈ ಸೀರಿಯಲ್ ಬಗ್ಗೆ ಒಂದು ವರ್ಡ್ ಇಲ್ಲ ನನಗೆ. ಬಟ್ ಈ ಒಂದು ಕ್ಯಾರೆಕ್ಟರ್ ಏನಿದೆ, ಇದು ತುಂಬ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿದೆ. ಮತ್ತೆ ನಿಮಗೆ ಇನ್ನೊಂದು ಸೀಕ್ವೆನ್ಸ್ ಸಿಗುತ್ತೆ ಹಣದ ವಿಚಾರದ ಬಗ್ಗೆ. ಆ ಟೈಮಲ್ಲೂ ಕೂಡ ಈ ಕ್ಯಾರೆಕ್ಟರ್ ಸ್ವಲ್ಪ ಸಹ ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಗೆ ಗೊತ್ತಾಗುತ್ತೆ ಈ ಸೀರಿಯಲಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ. ನೋಡಿ ಗೈಸ್, ಕಾವ್ಯಾಂಜಲಿ ಸೀರಿಯಲನ್ನು. ನಂಬರ್ 1 ಇರ್ತಿದ್ದೀನಿ ನಾನು, ಕಮಲಿ ಫ್ರಮ್ ಕಮಲಿ. ನೋಡಿ, ಈ ಸೀರಿಯಲ್ ತುಂಬಾ ಜಾಸ್ತಿ ವರ್ಸ್ಟ್ ಇದೆ, ಓಕೆನಾ. ಪ್ಲೀಸ್ ಮೈಂಡ್ ಮಾಡಬೇಡಿ. ರಿಷಿ ಮತ್ತು ಕಮಲಿ ಜೋಡಿ ನನಗೂ ಸಹ ಇಷ್ಟ. ನಾನು ಬೆಸ್ಟ್ ಕಪಲ್ನ ಒಂದು ವಿಡಿಯೋ ಮಾಡ್ತೀನಿ, ಆವಾಗ ಈ ಸೀರಿಯಲನ್ನು ಖಂಡಿತ ನಾನು ಮೆನ್ಷನ್ ಮಾಡೇ ಮಾಡ್ತೀನಿ, ಈ ಕಪಲನ್ನು ಮೆನ್ಷನ್ ಮಾಡ್ತೀನಿ. ಓಕೆ, ಈ ಕಮಲಿ ಸೀರಿಯಲಲ್ಲಿ ಸ್ಟಾರ್ಟಿಂಗ್ ಅವಳು ಹಳ್ಳಿಯಿಂದ ಪೇಟೆಗೆ ಬರ್ತಾಳೆ ಓದ್ಲಿಕ್ಕಂತ. ಆಮೇಲೆ ಏನಾಗುತ್ತೆ, ಅವಳು ಲವ್ ಮಾಡಲಿಕ್ಕೆ ಶುರು ಮಾಡ್ತಾಳೆ, ಅದು ಕೂಡ ಸರನ್ನು. ಓಕೆ, ಪರವಾಗಿಲ್ಲ. ಆಮೇಲೆ ಮದುವೆ ಅಂತೆ, ಎಂಗೇಜ್ಮೆಂಟ್ ಅಂತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತೆ. ಯಬ್ಬಾ ದೇವ್ರೆ, ಸೀರಿಯಸ್ಲಿ ಈ ಸೀರಿಯಲ್ ನೋಡಿದವರು ಫಸ್ಟಿಂದ ಲಾಸ್ಟ್ವರೆಗೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಆ್ಯಂಡ್ ಸ್ವಲ್ಪ 1 ನಿಮಿಷ ಅಥವಾ 1 ನಿಮಿಷ ಬೇಡ, ವಿಡಿಯೋ ದೊಡ್ಡದಾಗ್ತದೆ, ಒಂದು 5 ಸೆಕೆಂಡ್ ಮೌನಾಚರಣೆ ಮಾಡೋಣ. ಓಕೆ, ಸೀರಿಯಸ್ಲಿ ಈ ಸೀರಿಯಲನ್ನು ಯಾರಪ್ಪ ಫುಲ್ ನೋಡಿದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.